2023 ಡಿಸೆಂಬರ್ 13ನೇ ತಾರೀಕು ಸಂಸತ್ನಲ್ಲಿ ಭದ್ರತಾ ಲೋಪ ಆಗಿತ್ತು. ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು. ಒಂದು ಸಾರ್ತಿ ರೀಕಾಲ್ ಮಾಡ್ತಾ ಇದ್ದೀವಿ. ಮೈಸೂರಿನ ಮನೋರಂಜನ್ ಸೇರಿ ಹಲವರು ಈ ಕೃತ್ಯವನ್ನು ಎಸಗಿದ್ರು. ಹಾಗಾಗಿ ಈ ಪ್ರಕರಣದಲ್ಲಿ ಈಗ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ ದೆಹಲಿ ಪೊಲೀಸರು. ಮೈಸೂರಿನ ಮನೋರಂಜನೆ ಇಡೀ ಪ್ರಕರಣದ ಕಿಂಗ್ ಪಿನ್. ಸಂಸತ್ನಲ್ಲಿ ಭದ್ರತಾ ಲೋಪ ಆಗಿತ್ತಲ್ಲ, ಒಳಗ್ ನುಗ್ಗಿ ಇವರು ಸ್ಮೋಕ್ ಬಾಂಗ್ ಎಲ್ಲ ಯೂಸ್ ಮಾಡಿದಾರಲ್ಲ, ಅದು ಮೈಸೂರಿನ ಮನೋರಂಜನೆ ಪ್ರಕರಣದ ಕಿಂಗ್ ಪಿನ್. ಮೈಸೂರಿನಲ್ಲೇ ಮನೋರಂಜನ್ ನೇತೃತ್ವದಲ್ಲಿ ಮೊದಲ ಸಭೆ ಆಗಿತ್ತಂತೆ. 10 ಜನ ಭಾಗಿಯಾಗಿದ್ರಂತೆ. ಮೈಸೂರು, ಗುರುಗ್ರಾಮ್ ಮತ್ತು ದೆಹಲಿ ಸೇರಿ 5 ಕಡೆ ಇವರು ಸಭೆಯನ್ನ ಮಾಡಿದ್ರು. ಈ ಸಭೆಯಲ್ಲಿ ಸಂಸತ್ ಮೇಲೆ ದಾಳಿ ಮಾಡೋದು ಹೇಗೆ, ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆದಿತ್ತು, ಸಭೆಗಳನ್ನು ಮಾಡಿದ್ರು. ಈ ಎಲ್ಲ ಮಾಹಿತಿಗಳು ಈಗ ಲಭ್ಯವಾಗ್ತಾ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಳಂಕ ತರೋದಕ್ಕೆ ಬಯಸಿದ್ರು ಈ ಆರೋಪಿಗಳು ಅಂತ ಗೊತ್ತಾಗಿದೆ. ಚಾರ್ಜ್ ಶೀಟ್ ಅಲ್ಲಿ ಹೇಳಿದ್ದಾರೆ ಅವರು. ಶೀಘ್ರದಲ್ಲೇ ಜಾಗತಿಕವಾಗಿ ಖ್ಯಾತಿ ಪಡೆಯೋದಕ್ಕೆ ಬಯಸಿದ್ರಂತೆ ಈ ಆರೋಪಿಗಳು. ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಪರಿಣಾಮಕಾರಿಯಾಗಿಲ್ಲ, ಇದನ್ನು ಬದಲಿಸಬೇಕು ಅಂತ ಉದ್ದೇಶವನ್ನು ಈ ಆರೋಪಿಗಳು ಹೊಂದಿದ್ರಂತೆ. ಸಾಮಾಜಿಕ ಜಾಲತಾಣಗಳ ಪರಿಚಯವಾಗಿ ಸುಮಾರು 2 ವರ್ಷ ಇವರು ತಯಾರಿಯನ್ನು ಕೂಡ ಮಾಡಿಕೊಂಡಿದ್ರು ಅಂತ ಗೊತ್ತಾಗಿದೆ. 2023 ಡಿಸೆಂಬರ್ 13ರಂದು ಸಂಸತ್ನಲ್ಲಿ ನಡೆದಿದ್ದ ಭದ್ರತಾ ಲೋಪ ಪ್ರಕರಣ, ಅದರ ವಿಡಿಯೋ ಕೂಡ ನೋಡ್ತಾ ಇದ್ದೀರ ತಾವು. ಮೈಸೂರಿನಲ್ಲೇ ಮನೋರಂಜನ್ ಮೊದಲ ಸಭೆಯನ್ನು ಮಾಡಿದ್ರು. 10 ಜನ ಈ ಸಭೆಯಲ್ಲಿ ಭಾಗಿಯಾಗಿದ್ರು ಅಂತ ಗೊತ್ತಾಗಿದೆ. 10 ಜನ ಮೈಸೂರಿನಲ್ಲೇ. ಮನೋರಂಜನ್ ಮೂಲತಃ ಮೈಸೂರಿನ ವ್ಯಕ್ತಿ. ಮೈಸೂರಿನಲ್ಲೇ ಮೊದಲ ಸಭೆ ಆಗಿತ್ತು. ಸಭೆಯಲ್ಲಿ ಹಿಂಸಾತ್ಮಕ ವಿಡಿಯೋವನ್ನು ಪ್ರದರ್ಶನ ಮಾಡಿದ್ರು. ಅಂದರೆ ಎಲ್ಲ 10 ಜನಕ್ಕೆ ತೋರಿಸೋದಕ್ಕೆ, ಅವ್ರನ್ನ ಪ್ರವೋಕ್ ಮಾಡೋದಕ್ಕೆ, ಅವ್ರನ್ನ ಪ್ರಚೋದಿಸೋದಕ್ಕೆ ಪ್ರತ್ಯೇಕ ಸಂಘಟನೆ ಹುಟ್ಟು ಹಾಕುವ ಯೋಜನೆಯನ್ನು ವಿವರಿಸಿದ್ರಂತೆ ಮನೋರಂಜನ್. ನಾವೇ ಒಂದು ಪ್ರತ್ಯೇಕ ಸಂಘಟನೆಯನ್ನು ಹುಟ್ಟಾಕೋಣ. 2ನೇ ಸಭೆ ಹರಿಯಾಣದ ಗುರುಗಾಂವ್ನಲ್ಲಿ ನಡೆದಿತ್ತು. ಗುರುಗ್ರಾಮ, ಅಲ್ಲಿ 7 ಜನ ಭಾಗಿಯಾಗಿದ್ದರು. ಫಸ್ಟ್ ಮೀಟಿಂಗಲ್ಲಿ 10 ಜನ, 2ನೇ ಮೀಟಿಂಗಲ್ಲಿ 7 ಜನ. ಕಾನೂನು ಉಲ್ಲಂಘನೆ ಭೀತಿಯಡಿ ಮೊದಲ ಸಭೆಯಲ್ಲಿದ್ದ 3 2ನೇ ಸಭೆಗೆ ಗೈರಾಗಿದ್ದರು. ತಂಡಕ್ಕೆ ಮಹಿಳೆಯರನ್ನು ಸೇರಿಸಿಕೊಳ್ಳೋ ಉದ್ದೇಶದಿಂದ ನೀಲಂ ಅಂತಕ್ಕಂಥವ್ರನ್ನ ಇವರು ಸೇರ್ಪಡೆ ಮಾಡಿಕೊಂಡಿದ್ದರಂತೆ. 2ನೇ ಸಭೆ ನಡೆದಿದ್ದು ಗುರುಗಾಂವ್ನಲ್ಲಿ. ಇದೆಲ್ಲವನ್ನು ಪೊಲೀಸರು ಹೇಳ್ತಾ ಹೋಗ್ತಾರೆ. ಮಹಿಳೆಯರು ಬೇಕು ಅನ್ನೋ ಕಾರಣಕ್ಕೇ ನೀಲಮನ್ನು ಸೇರ್ಪಡೆ ಮಾಡಿಕೊಂಡಿದ್ರು. ನೋಡಿ, ಅಲ್ಲಿ ನೋಡ್ತಾ ಇದ್ದೀರಲ್ಲ, ಆಕೆ ಆವತ್ತಿನ ದಿನ ಹೊರಗಡೆ ನಿಂತ್ಕೊಂಡು ಘೋಷಣೆ ಕೂಗಿದ್ರಲ್ಲ, ಆಕೆ. ಇನ್ನು 3ನೇ ಸಭೆ ನಡೆದಿದ್ದು ದೆಹಲಿಯಲ್ಲಿ. 3ನೇ ಸಭೆ ಕಡೆಯದಾಗಿ ಇಂಡಿಯಾ ಗೇಟ್ ಬಳಿ ಇವರೆಲ್ಲ ಜಮಾವಣೆ ಆಗ್ತಾರೆ ಡೆಲ್ಲಿನಲ್ಲಿ. ಅಲ್ಲಿಂದ ಸ್ಮೋಕ್ ಕ್ಯಾನನ್ನು ಬಳಸಿ ದಾಳಿ ಮಾಡೋದಕ್ಕೆ ಸಂಸತ್ಗೆ ತೆರಳಿದ್ರಂತೆ. ಸ್ಮೋಕ್ ಕ್ಯಾನ್ ನೋಡಿ, ಅಲ್ಲಿ ನೋಡ್ತಾ ಇದ್ದೀರಲ್ಲ, ಆ ಥರ. ಚಾರ್ಜ್ ಶೀಟ್ನಲ್ಲಿ ಮನೋರಂಜನ್ ಪಾತ್ರದ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಓವರಲ್ ಆಗಿ ಹೇಳಬೇಕು ಅಂದರೆ ಮನೋರಂಜನ್ನೇ ಇಡೀ ಪ್ರಕರಣದ ಕಿಂಗ್ ಪಿನ್ ಅನ್ನೋದನ್ನು ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಹೇಳಿದ್ದಾರೆ. ಅಡಿಷನಲ್ ಚಾರ್ಜ್ ಶೀಟನ್ನು ಸಲ್ಲಿಸಿದ್ದಾರೆ. ಆಲ್ರೆಡಿ ಚಾರ್ಜ್ ಶೀಟ್ ಆಗಿದೆ, ಇದು ಅಡಿಷನಲ್. ಇವರಿಗೆಲ್ಲ ಏನು, ಶೀಘ್ರದಲ್ಲೇ ಜಾಗತಿಕವಾಗಿ ಜಗತ್ತಿನಲ್ಲಿ ಖ್ಯಾತಿ ಪಡಿಬೇಕು ಅನ್ನೋ ಕಾರಣಕ್ಕೆ ಹೀಗೆ ಮಾಡಿದ್ದರಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡಿತಾ ಹೋಗೋಣ. ಶಬೀರ್, ಈಗ ಮೊದಲ ಚಾರ್ಜ್ ಶೀಟ್ ಮತ್ತು ಈಗ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಹೆಚ್ಚುವರಿಯಾಗಿ ಉಲ್ಲೇಖ ಮಾಡಿರ್ತಕ್ಕಂಥ ಅಂಶಗಳೇನು? ಮನೋರಂಜನೆ ಇಡೀ ಪ್ರಕರಣದ ಕಿಂಗ್ ಪಿನ್ ಅಂತ ಹೇಗೆ ಚಾರ್ಜ್ ಶೀಟ್ ನಲ್ಲಿ ವಿವರಿಸ್ತಾ ಹೋಗ್ತಾರೆ? ಜೂನ್ನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಾಗಿತ್ತು. ಈಗ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ದೆಹಲಿ ಪೊಲೀಸರು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಆರೋಪಿಗಳು ಬಾಯ್ಬಿಟ್ಟಂತಹ ಮಾಹಿತಿ ಆಧಾರದ ಮೇಲೆ ಈ ಒಂದು ವರದಿಯನ್ನ ತಯಾರಿ ಮಾಡಿರುವಂತದ್ದು. ಇದಕ್ಕೆ ಪೂರಕವಾದಂತಹ ಸಾಕ್ಷ್ಯಗಳನ್ನು ಕೂಡ ಈಗ ದೆಹಲಿ ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ವಿಚಾರಣೆಯಲ್ಲಿ ಆರೋಪಿಗಳು ಹೇಳಿಕೆ ಕೊಟ್ಟಿರುವಂತದ್ದು, ದೇಶದ ಪ್ರಜಾಪ್ರಭುತ್ವ ಸರಿಯಾಗಿಲ್ಲ, ಅದನ್ನ ಬದಲಾಯಿಸಬೇಕು ಅನ್ನುವಂಥದ್ದು ನಮ್ಮ ಮೂಲ ಉದ್ದೇಶ ಆಗಿತ್ತು. ಹಾಗಾಗಿ ನಾವು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆಯುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಪ್ರಯತ್ನವನ್ನ ಮಾಡಿದ್ದೀವಿ ಅನ್ನುವಂತ ನಿಟ್ಟಿನಲ್ಲಿ ಅವರು ಒಪ್ಕೊಂಡಿದ್ದಾರೆ ಕೂಡ. ಮುಖ್ಯವಾಗಿ ಮೈಸೂರಿನ ಮನೋರಂಜನ್ ಡಿ ಏನಿದ್ದಾರೆ ಆರೋಪಿ, ಇವರು ಈ ಒಂದು ಪ್ರಕರಣದ ಕಿಂಗ್ ಪಿನ್ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತದ್ದು. ಎಲ್ಲ ಆರೋಪಿಗಳನ್ನ ಒಂದೆಡೆ ಸೇರಿಸುವಂತದ್ದು ಮತ್ತೆ ಸಭೆಗಳನ್ನು ನಡೆಸುವಂತಹ ಬೆಳವಣಿಗೆಯಲ್ಲಿ ಇವರು ಪ್ರಮುಖವಾದಂತಹ ಪಾತ್ರವನ್ನ ವಹಿಸಿರುವಂತದ್ದು. ಮತ್ತೆ ಎಲ್ಲರಿಗೂ ಕೂಡ ಈ ರೀತಿಯಾದಂತಹ ಒಂದು ಘಟನೆಯನ್ನ ಮಾಡ್ಲಿಕ್ಕೆ ಪ್ರಚೋದನೆಯನ್ನ ಕೂಡ ಮನೋರಂಜನ್
ಕೊಟ್ಟಿದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಮೊದಲು ಮೈಸೂರಿನಲ್ಲೇ ಎಲ್ಲರನ್ನ ಕರೆಸಿ ಮೀಟಿಂಗ್ ಅನ್ನ ಮಾಡಿ ಯಾವ ರೀತಿಯಾಗಿ ನಾವು ಗಮನ ಸೆಳಿಬಹುದು, ಹೇಗೆ ಮಾಡ್ಬೋದು ಅನ್ನುವಂತ ಪ್ರಾಥಮಿಕ ಚರ್ಚೆಯನ್ನ ಮಾಡಿದ್ರು. ಇದಾದ ಬಳಿಕ ಗುರುಗ್ರಾಮ್, ದೆಹಲಿ ಸೇರಿದಂತೆ ಬೇರೆ ಬೇರೆ ಕಡೆಗೂ ಕೂಡ ಒಂದಿಷ್ಟು ಸಭೆಗಳನ್ನ ನಡೆಸಿ ಅಲ್ಲಿ ಸಂಸತ್ನ ಮೇಲೆ ಹೇಗೆ ದಾಳಿ ನಡೆಸುವುದು ಅನ್ನುವಂಥದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಮೊದಲು ಆರೋಪಿಗಳು ಹಿಂಸಾತ್ಮಕವಾದಂತಹ ಒಂದು ದಾಳಿಯನ್ನ ಮಾಡಬೇಕು ಅನ್ನುವಂತ ನಿರ್ಧಾರವನ್ನ ಮಾಡಿದ್ರು. ಆದ್ರೆ ಇದು ಬಹಳ ದೊಡ್ಡ ಪರಿಣಾಮ ಬೀರಬಹುದು ಅನ್ನುವಂತ ಸಾಧ್ಯತೆ ಹಿನ್ನೆಲೆಯಲ್ಲಿ ಸ್ಮೋಕ್ ಕ್ಯಾನ್ಗಳ ಮೂಲಕ ದಾಳಿಯನ್ನ ಮಾಡಬೇಕು ಅನ್ನುವಂತ ನಿರ್ಧಾರಕ್ಕೆ ಬರ್ತಾರೆ. ಅಂತಿಮವಾಗಿ ಇಂಡಿಯಾ ಗೇಟ್ ಬಳಿ ಸೇರಿ ಅಲ್ಲಿಂದ ಸಂಸತ್ಗೆ ತೆರಳಿ ಅಲ್ಲಿ ದಾಳಿಯನ್ನ ಮಾಡಿದ್ರು ಅನ್ನುವಂತ ಮಾಹಿತಿಗಳು ಕೂಡ ವಿಚಾರಣೆ ಸಂದರ್ಭದಲ್ಲಿ ಆರೋಪಿಗಳು ಬಾಯ್ಬಿಟ್ಟಿರುವಂತದ್ದು. ಹೀಗಾಗಿ ಇಡೀ ಪ್ರಕರಣದ ಕಿಂಗ್ ಪಿಂಗ್ ಮನೋರಂಜನ್ ಡಿ ಅನ್ನುವಂಥದ್ದು ಈಗ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ರೈಟ್, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಇಡೀ ಪ್ರಕರಣದ ಕಿಂಗ್ ಪಿನ್ ಈಗಾಗಲೇ ಎಲ್ಲ ಪೊಲೀಸರು ವಶದಲ್ಲಿದ್ದಾರೆ, ಪೊಲೀಸರ ವಶ ಅಲ್ಲ, ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿ ವಾದ ಪ್ರತಿವಾದಗಳಾಗಲಿ, ಆಮೇಲೆ ನೋಡೋಣ ಕೋರ್ಟ್ ಏನು ತೀರ್ಪು ಕೊಡುತ್ತೆ ಅಂತ.